ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 12 ಮತ್ತು 13ನೇ ಕಂತು ಒಂದಿಷ್ಟು ಅಪ್ಡೇಟ್ಸ್ನ ಕೊಡುತ್ತೀನಿ ನೋಡಿ. ಇಲ್ಲಿ ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ನಾವು ವಿಡಿಯೋನ ಮಾಡಿದಾಗ 12ನೇ ಕಂತಿನ ಮತ್ತು 13ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತು ಒಟ್ಟಿಗೆ ಜಮಾ ಮಾಡುತ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ನೋಡಿ ನಿಮಗೆ ಇವು ಹಣ ಜಮಾ ಆಗಿದೆ. ಆದರೆ ಈಗಾಗಲೇ ಬಿಡುಗಡೆಯಾಗಿದೆ. ಈಗಾಗಲೇ ನೀವು ಸೆಪ್ಟೆಂಬರ್ ಮಂತ್ಗೆ ಎಂಟರ್ ಆಗಿಬಿಟ್ಟಿದ್ದೀರಾ. ನಿಮಗೆ ನೋಡಿ ಆಗಸ್ಟಲ್ಲೇ 30 ಮತ್ತು 31ನೇ ತಾರೀಕಿಗೂ ಈ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತು ಹಣ ಜಮಾ ಆಗಿದೆ. ಎಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಸರ್ ನೀವು ಕೇಳುವುದಾದರೆ, ಕೇವಲ ಒಂದು 10 ರಿಂದ 15% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತು ಹಣ ಜಮಾ ಆಗಿದೆ. ಹಣ ಬಿಡುಗಡೆ ಆಗಿದೆ. ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಅಷ್ಟೇ ಜಮಾ ಆಗಿದೆ. ಯಾಕೆಂದರೆ 1 ಡೇ 2 ಡೇ ಬ್ಯಾಕ್ ಇಂದ ಈ ಒಂದು ಪ್ರೊಸೆಸ್ ಆದರೆ ಸ್ಟೇಟ್ಮೆಂಟ್ ಆಗಿರುವಂಥದ್ದು. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನವರೆಗೂ ಹಣ ಬಂದಿದೆ. ಇನ್ನು ಕೇವಲ 12 ಮತ್ತು 13ನೇ ಕಂತು ಹಣ ಬರಬೇಕು ಅಂದರೆ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಸಹ ಜಮಾ ಆಗುತ್ತದೆ. ಫಲಾನುಭವಿಗಳು ಯಾರೂ ಸಹ ಟೆನ್ಷನ್ ಅನ್ನು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಯಾವುದೇ ಒಂದು ಜಿಲ್ಲೆ ವೈಸ್ ಆದರೆ ಅಮೌಂಟನ್ನು ಹಾಕುತ್ತಿಲ್ಲ. ಇವತ್ತು ಈ ಒಂದು 20 ಜಿಲ್ಲೆಗಳಿಗೆ ಇವತ್ತು ಈ 20 ಜಿಲ್ಲೆಗೆ ಜಮಾ ಮಾಡುತ್ತೀವಿ ಅಂತ ಹೇಳಿ ಇದು ಕೇವಲ ಯಾವ ರೀತಿ ಜಮಾ ಆಗುತ್ತದೆ ಅಂದರೆ, ಬ್ಯಾಚ್ ವೈಸ್ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತು ಹಣ ಜಮಾ ಆಗುತ್ತದೆ. ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಹಣ ರಿಸೀವ್ ಆಗಿದೆ. ಮತ್ತು 90% ಫಲಾನುಭವಿಗಳಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತು ಹಣ ಇನ್ನೂ ಬಂದಿಲ್ಲ. ಉಳಿದಿರುವ 10% ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗಳಿಗೆ 12 ಮತ್ತು 13ನೇ ಕಂತು ಹಣ ಜಮಾ ಆಗಿದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಲ್ಲಿ ಅತಿ ಶೀಘ್ರದಲ್ಲಿ ಜಮಾ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. 12 ಮತ್ತು 13ನೇ ಕಂತು ಇದೇ ತಿಂಗಳು 15ನೇ ತಾರೀಕು ಒಳಗಡೆನೆ ಬರುತ್ತೆ ಅಂತ ಒಂದಿಷ್ಟು ಅಪ್ಡೇಟ್ಸ್ ಅಂತ ಸಿಗುವಂಥದ್ದು. ಫಲಾನುಭವಿಗಳು ಇವತ್ತಿನ ಈ ಒಂದು ವಿಡಿಯೋದ ತಪ್ಪದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ 12 ಮತ್ತು 13ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳಿ. ಬಂದಿದ್ದರೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತದೆ. ಹಾಗೇನೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್.